ಹಲೋ ನಮಸ್ಕಾರ. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಮಧ್ಯೆ ಇವತ್ತು ಶಿಕ್ಷಕರಿಗೆ ವೇತನ ನೀಡಲಾಗ್ತಾ ಇಲ್ಲ ಅನ್ನೋದಕ್ಕೆ ಇಲ್ಲೊಂದು ಉದಾಹರಣೆ ಇದೆ. ಶೈಕ್ಷಣಿಕವಾಗಿ ಹಿಂದುಳಿದಿರುವಂಥ ಕೊಪ್ಪಳ ಜಿಲ್ಲೆಯಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಒಂದಿಷ್ಟು ಶಾಲೆಗಳನ್ನು ಮಂಜೂರು ಮಾಡಿದರು. ಅದರಲ್ಲಿ ಯಲಬುರ್ಗಾ ತಾಲೂಕಿನ 12 ಮತ್ತು ಕೊಪ್ಪಳ ತಾಲೂಕಿನ 6 ಶಾಲೆಗಳಿಗೆ ಕಳೆದ ಜುಲೈ ತಿಂಗಳಲ್ಲಿ ಶಿಕ್ಷಣ ಸಚಿವರಾಗಿರುವಂಥ ಮಧು ಬಂಗಾರಪ್ಪ ಅವರು ಶಾಲೆಗಳನ್ನು ಉದ್ಘಾಟನೆ ಮಾಡಿದರು. ಇದು ಪ್ರೌಢಶಾಲೆಗಳಲ್ಲಿ ಸುಮಾರು ಒಟ್ಟು 120ಕ್ಕೂ ಹೆಚ್ಚು ಶಿಕ್ಷಕರಿದ್ದಾರೆ. ಅದರಲ್ಲಿ 90ಕ್ಕೂ ಹೆಚ್ಚು ಶಿಕ್ಷಕರು ಅತಿಥಿ ಶಿಕ್ಷಕರಿದ್ದಾರೆ. ಆದರೆ ಅತಿಥಿ ಶಿಕ್ಷಕರಿಗೆ ವೇತನ ನೀಡುವಂಥ ಸರ್ಕಾರ, ಆದರೆ ಕಾಯಂ ಶಿಕ್ಷಕರು ಈ ಶಾಲೆಗಳಿಗೆ ಕಾಯಂ ಶಿಕ್ಷಕರಾಗಿ ಬಂದರೂ ಅವರಿಗೆ ಇಲ್ಲಿವರೆಗೂ ವೇತನ ಆಗಿಲ್ಲ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರುವಂಥ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಸಾಕಷ್ಟು ಅನುದಾನ ಇದ್ದರೂ ಸಹ ಆ ಯೋಜನೆಗೆ ಅನುದಾನಕ್ಕೆ ಕೊಟ್ಟು ಶಿಕ್ಷಕರಿಗೆ 7-8 ತಿಂಗಳಿಂದ ಬಾಕಿ ಉಳಿಸ್ಕೊಂಡಿರೋದು ಶಿಕ್ಷಕರು ವೇತನಕ್ಕಾಗಿ ಬರೆದಾಡುವಂಥ ಸ್ಥಿತಿವಿದೆ. ಮತ್ತು ಈಗಾಗಲೇ ವೇತನವನ್ನೇ ನಂಬಿಕೊಂಡಿರುವಂಥ ಶಿಕ್ಷಕರು ಈ ವೇತನ ಇಲ್ಲದೆ ಸಾಕಷ್ಟು ತೊಂದರೆ ಅನಿಸ್ತಾ ಇದ್ದಾರೆ. 1 ತಿಂಗಳ ವೇತನ ಬಂದರೆ ಸಹ ಬಾರದೇ ಇದ್ದರೂ ಸಹ ಒಂದಿಷ್ಟು ಸಂಕಷ್ಟಕ್ಕೆ ಮತ್ತು ಪರದಾಡುವಂಥ ಸ್ಥಿತಿಯಲ್ಲಿ 7-8 ತಿಂಗಳದಿಂದಲೂ ಸಹ ವೇತನ ಇಲ್ಲದೆ ಪರದಾಡುವಂಥ ಸ್ಥಿತಿ ಇದೆ. ಕರ್ನಾಟಕ ಒಂದು ಭಾಗದಲ್ಲಿ ಮಾನ್ಯ ನಮ್ಮ ಎಲ್ಲರ ನೆಚ್ಚಿನ ಶಾಸಕರು ಹಾಗೂ ಆಗಿರ್ತಕ್ಕಂಥ ಮಾನ್ಯ ಶ್ರೀ ಬಸವರಾಜ ರಾಯರೆಡ್ಡಿ ಅವರು ಶೈಕ್ಷಣಿಕ ಒಂದು ಒತ್ತು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹಲವಾರು ಪ್ರೌಢಶಾಲೆಗಳನ್ನು KKRDB ಯೋಜನೆಯಲ್ಲಿ ತಂದಿರತಕ್ಕಂಥದ್ದಾಗಿದೆ. ಈಗಾಗಲೇ ಅಖಂಡ ಯಲಬುರ್ಗಾ ತಾಲೂಕಿನಲ್ಲಿ 12 ಪ್ರೌಢಶಾಲೆಗಳು KKRDB ಯೋಜನೆಯಲ್ಲಿ ಈಗಾಗಲೇ ಪ್ರಾರಂಭ ಆಗಿರ್ತಕ್ಕಂಥದ್ದಾಗಿದೆ. ಅದೇ ರೀತಿಯಾಗಿ ಕೊಪ್ಪಳ ತಾಲೂಕಿನಲ್ಲಿ 6 ಶಾಲೆಗಳು ಪ್ರೌಢಶಾಲೆಗಳು KKRDB ಯೋಜನೆಯಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು. ಆ ಹಂತದಲ್ಲಿ ಆ ಒಂದು KKRDB ಶಾಲೆಗಳ ಕಟ್ಟಡಗಳಿಗಾಗಲಿ ಅಥವಾ ಅಲ್ಲಿ ಕಲಿಸ್ತಕ್ಕಂಥ ಶಿಕ್ಷಕ ಸಿಬ್ಬಂದಿಗಳಿಗೆ ಅದೇ ಯೋಜನೆಯಲ್ಲಿ ಅನುದಾನ ಕೊಡ್ತಕ್ಕಂಥದ್ದಾಗಿದೆ. ವೇತನ ಇರ್ಬೋದು, ಮತ್ತೊಂದಿರ್ಬೋದು. ಈ ಸಂದರ್ಭದಲ್ಲಿ ಈಗಾಗಲೇ 4-5 ತಿಂಗಳಿಂದ ಆ ಶಾಲೆಗಳು ಪ್ರಾರಂಭ ಆಗಿ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಒಟ್ಟಾರೆ 30 ಜನ ಶಿಕ್ಷಕರು ಈಗ ಆಲ್ರೆಡಿ ಈ 18 ಶಾಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದಾಗಿದೆ. ಆ ಶಿಕ್ಷಕರಿಗೆ ಈ 5 ತಿಂಗಳಿಂದ ವೇತನ ಇರದೇ ಇರತಕ್ಕಂಥದ್ದು. ಬಜೆಟ್ ಇದೆ, ಅದರ ಆ ಒಂದು ಬಜೆಟನ್ನು ಯಾವ ಅನುದಾನದಲ್ಲಿ ಯಾವ ಹೆಡ್ನಲ್ಲಿ ತೆಗೆದುಕೊಂಡು ಪಗಾರ ಕೊಡಬೇಕು ಅಂತಕ್ಕಂಥದ್ದು ಇದುವರೆಗೂ ಬಗೆಹರಿದಿಲ್ಲ. ಈ ಮನವಿಯನ್ನು ನಾವು ಆಲ್ರೆಡಿ ಮಾನ್ಯ ಅಪರ ಆಯುಕ್ತರಿಗೆ ಮತ್ತು ಮಾನ್ಯ ಉಪನಿರ್ದೇಶಕರಿಗೆ ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಸಂಘದಿಂದ ಮನವಿ ಸಲ್ಲಿಸಿದ್ದೀವಿ. ಆದರೂ ಕೂಡ ಇನ್ನೂ ಇದುವರೆಗೂ ಕೂಡ ಅಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥ ಶಿಕ್ಷಕರಿಗೆ 5 ತಿಂಗಳಿಂದ ವೇತನ ಆಗದೇ ಇರತಕ್ಕಂಥದ್ದನ್ನು ತುರ್ತಾಗಿ ಇಲಾಖೆ ಈ ಕಡೆ ಗಮನ ಹರಿಸಿ ನಮ್ಮ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗೆ ವೇತನವನ್ನು ಬೇಗನೆ ಯಾವುದಾದ್ರೂ ಒಂದು ಹೆಡ್ನಲ್ಲಿ ಅದಕ್ಕೆ ಪರಿಹಾರ ಮಾಡಿ ವೇತನವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ನಮ್ಮ ಇಲಾಖೆ ಮಾಡಬೇಕಂತೇಳಿ ನಾವು ಸಂಘದಿಂದ ಮನವಿ ಮಾಡ್ಕೊಳ್ತೀವಿ. ಈಗಾಗಲೇ ಈ ವರ್ಷದ ಶೈಕ್ಷಣಿಕ ವರ್ಷ ಮುಗಿತಾ ಬಂದರೂ ಸಹ ಅವರು ವೇತನ ಆಗದೇ ಇರೋದಕ್ಕೆ ಸಾಕಷ್ಟು ತೊಂದರೆಯಲ್ಲಿದ್ದಾರೆ ಅನ್ನುವಂಥ ಇದಿದೆ. ಈ ಕುರಿತು ಕೊಪ್ಪಳ ಜಿಲ್ಲಾ ಪ್ರೌಢಶಾಲಾ ಶಿಕ್ಷಕರ ಸಂಘದಿಂದಲೂ ಸಹ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಕಾರ್ಯದರ್ಶಿಗಳಿಗೂ ಆಗಿರ್ಬೋದು ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶದ ಕಮಿಷನರಿಗೆ ಆಗಿರ್ಬೋದು, ಜಿಲ್ಲಾಡಳಿತಕ್ಕೂ ಮನವಿಯನ್ನು ಮಾಡ್ತಾ ಬಂದಿದ್ದರೂ ಸಹ ಇಲ್ಲಿವರೆಗೂ ಆಗಿಲ್ಲ ಅನ್ನೋಂಥದ್ದಿದೆ. ಈಗ ವೇತನ ನೀಡ್ರಿ ಅನ್ನುವಂಥ ಒತ್ತಡ ಹೆಚ್ಚಾಗ್ತಾಯಿದೆ. ಆದರೆ ಈ ಕುರಿತು ಶಾಸಕರಾದ ರಾಘವೇಂದ್ರ ಹಿಟ್ನಾಳ್ ಅವರದು ಈ ರೀತಿ ಏನಾದರೂ ತೊಂದರೆ ಆಗಿದ್ದರೆ ನಾವು ತಕ್ಷಣಕ್ಕೆ ಇದನ್ನು ಶಿಕ್ಷಣ ಸಚಿವರೊಂದಿಗೆ ಮಾತನಾಡಿ ಅವರಿಗೆ ವೇತನ ಕೊಡಿಸುವಂಥ ಕೆಲಸ ಮಾಡ್ತೀವಿ ಅಂತ ಹೇಳಿದೆ. ಟೀಚರ್ಸ್ ಅಂದರೆ ಗೆಸ್ಟ್ ಟೀಚರ್ಸು ಇವತ್ತು ಸರ್ಕಾರ ಕೊಟ್ಟಿರ್ತೀವಿ. ಇಲ್ಲ KKRDBಲಿದ್ದ ಒಬ್ಬ ಟೀಚರು ಕೊಟ್ಟಿಲ್ಲ. ಇವತ್ತು ಸರ್ಕಾರ ಹೆಚ್ಚುವರಿ ಟೀಚರ್ ಗೆಸ್ಟ್ ಟೀಚರನ್ನೇ ಕೊಟ್ಟಿದೆ. ಇವತ್ತು ನಾನು ಪ್ರಾಥಮಿಕ ಪ್ರೌಢ ಶಿಕ್ಷಣ ಸಚಿವರಿಗೆ ಮಧು ಬಂಗಾರಪ್ಪನವ್ರಿಗೆ ಮಾತನಾಡ್ತೇನೆ. ಇವತ್ತು ಸ್ಯಾಲ್ರಿ ಏನಾದ್ರು ಬಂದಿಲ್ಲ ಅಂತೇಳಿದರೆ ಅದು ತ್ವರಿತಗತಿಯಲ್ಲಿ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ನಾವು ಎಲ್ಲಿ KKRDBನಲ್ಲಿ ಕೊಟ್ಟಿದ್ದೀವಿ ಅಂತೇಳಿದರೆ ಹೊಸದಾಗಿ ಹೈಸ್ಕೂಲನ್ನು 6 ಹೈಸ್ಕೂಲ್ ಸ್ಯಾಂಕ್ಷನ್ ಮಾಡಿಸಿದ್ದೀವಿ ಯಲಬುರ್ಗಾ. ಅದಕ್ಕಿಲ್ಲ ಅದರಲ್ಲೇ ಪ್ರಾವಿಷನ್ ಮಾಡಿದ್ದೀವಿ. 50 ಲಕ್ಷ ಅದರಲ್ಲೇ ಪ್ರಾವಿಷನ್ ಮಾಡಿದ್ದೀವಿ. ನಾವು ಆ ಥರ ಏನಾರ ಕಂಡು ಬಂದಲ್ಲೇ ಈಗ ನೀವು ಗಮನಕ್ಕೆ ತರ್ತಾ ಇದ್ದೀರಿ. ಸೆಕ್ರೆಟ್ರಿ KKRDBಯವ್ರಿಗೆ ಮಾತನಾಡಿ ಇಮಿಡಿಯೇಟ್ಲಿ ರಿಲೀಸ್ ಮಾಡಿಸ್ತೇವೆ. ಆದರೆ ಇಲ್ಲಿ ಮುಖ್ಯವಾಗಿ ಬಂದಿರೋದಂತ ಹೇಳಿದರೆ ಅತಿಥಿ ಶಿಕ್ಷಕರಿಗೆ ವೇತನ ಮಾಡುವಂಥ ಕಾಯಂ ಶಿಕ್ಷಕರು ತಮ್ಮದಿಗೆ ವೇತನ ಇಲ್ಲದೆ ಪರದಾಡ್ತಾ ಇದ್ದಾರೆ. ಆದರೆ ಶಿಕ್ಷಣ ಇಲಾಖೆಯೆಂದರೆ ಇವರಲ್ಲಿ ಖಜಾನೆಗೆ ಅವರ HRMSನಲ್ಲಿ ದಾಖಲೆ ಆಗಬೇಕಾಗಿದ್ದು ಇದು ವಿಳಂಬ ಆಗಿದೆ. ಈ ವಿಳಂಬಕ್ಕಾಗಿ ಕಾರಣ ಆಗಿದೆ. ಇಷ್ಟೆಲ್ಲ ಆಗುತ್ತಿದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಆದರೆ
ಎಷ್ಟೇ ಆಗಲಿ ಇದನ್ನು ಒಂದು ಶಾಲೆಯನ್ನು ಸೃಜಿಸಬೇಕಾಗಿದ್ದಾಗ ಅದಕ್ಕೆ ಬೇಕಾಗಿರುವಂಥ ಅಗತ್ಯ ಮೂಲಭೂತಗಳನ್ನು ಕೊಡುವಾದಾಗ ಮತ್ತು ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಸಾಕಷ್ಟು ಯೋಜನೆಗಳು ತಂದಿವೆ ಮತ್ತು ಸಾಕಷ್ಟು ಹಣ ಇದೆ ಅನ್ನುವಂಥ ಮಾತಿದೆ. ಆದರೆ ಅದನ್ನು ತಕ್ಷಣಕ್ಕೆ ಬಳಕೆ ಆದರೂ ಮಾತ್ರ ಅದು ಅನುಕೂಲ ಇಲ್ಲದಿದ್ದರೆ ಆ ಶಿಕ್ಷಕರು ತೊಂದರೆ ಮತ್ತು ಇಲ್ಲಿ ಜನರು ತೊಂದರೆ ಆಗ್ತಾ ಅನ್ನೋದಕ್ಕೆ ಇದು ಉದಾಹರಣೆಯಾಗಿದೆ. ಇನ್ನಾದರೂ ಏನು ಸರ್ಕಾರ ಈಗಿರುವಂಥ ಇದೇನು ತಾಂತ್ರಿಕ ತೊಂದರೆಗಳಿವೆ ಆ ತೊಂದರೆಗಳನ್ನು ಬಗೆಹರಿಸಿ ಅವರಿಗೆ ವೇತನವನ್ನು ನೀಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇಲ್ಲದಿದ್ದರೆ ಶಿಕ್ಷಕರು ಮುಂದೆ ಹೋರಾಟದ ಹಾದಿಯನ್ನು ಸಹ ಹಿಡುವಂಥ ಎಲ್ಲ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಆಗಿರ್ಬೋದು ಅಥವಾ ಏನು ಜಿಲ್ಲಾ ಪಂಚಾಯಿತಿ ಆಗಿರ್ಬೋದು ಮತ್ತು ಶಿಕ್ಷಣ ಇಲಾಖೆ ಕ್ರಮ ಕೈಗೊಳ್ಳಬೇಕಾಗಿದ್ದು ತೀರಾ ಅತ್ಯವಶ್ಯವಾಗಿದೆ. ಶರಣಪ್ಪ ಬಾಚಲಪುರ್, ನ್ಯೂಸ್ 18 ಕೊಪ್ಪಳ.